ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಟಾಪಿಕ್ ಅಂದರೆ ಚಿಕನ್ ಫ್ರೈ ಮಾಡುವ ವಿಧಾನ. ಇದು ಚಿಕನ್ ಫ್ರೈಯಲ್ಲಿ ಸ್ಪೆಷಲಾಗಿ ಮಾಡಿರೋ ಚಿಕನ್ ಫ್ರೈ ಇದು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಪದೇ ಪದೇ ಇದೇ ಮಾಡ್ತೀರಾ, ಅಷ್ಟು ರುಚಿಕರವಾಗಿರುತ್ತದೆ. ನೋಡಿ ಫೈನಲ್ ಆಗಿ ಯಾವ ಥರ ಬಂದಿದೆ ರೆಸಿಪಿ ಅಂತ. ಈ ಚಿಕನ್ ಫ್ರೈನಲ್ಲಿ 1 ಡ್ರಾಪ್ ನೀರು ಕೂಡ ಹಾಕಿಲ್ಲ, ಅಡುಗೆ ಎಣ್ಣೆಯಲ್ಲಿ ಡ್ರೈ ಮಾಡಿರುವಂಥ ಚಿಕನ್ ಫ್ರೈ ಇದು. 1 ಡ್ರಾಪ್ ಕೂಡ ನೀರು ಹಾಕಿಲ್ಲ. ಯಾವ ಥರ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಕೊನೆವರೆಗೂ ಪೂರ್ತಿ ವಿಡಿಯೋವನ್ನು ನೋಡಿ. ವಿಡಿಯೋನ ಮುಂದಕ್ಕೆ ಓಡಿಸ್ಬಿಟ್ರೆ, ಸ್ಕಿಪ್ ಮಾಡಿಬಿಟ್ರೆ ಅರ್ಥ ಆಗಲ್ಲ ಯಾವ ಥರ ಮಾಡೋದು ಅಂತ. ಅದಕ್ಕೆ ಒಂದು ಕಡೆಯಿಂದ ಹಂತವಾಗಿ ನೋಡ್ಕೊತ ಬಂದರೆ ನಿಮಗೆ ಯಾವ ಥರ ಮಾಡೋದಂತ ನಿಮಗೆ ಗೊತ್ತಾಗ್ಬಿಡುತ್ತದೆ. ಮೊದಲನೇದಾಗಿ 2 ಟೊಮಾಟೋನ ಕಟ್ ಮಾಡಿ ಇಟ್ಕೊಳ್ಳಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 2 ಈರುಳ್ಳಿ, ಮತ್ತು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ. ನಾವಿಲ್ಲಿ 1 kg ಅಷ್ಟು ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮಾಡಿ, ಅಂದರೆ ಅರ್ಧ kg, 3/4 kg, 2 kg, ನಿಮಗೆ ಎಷ್ಟು kg ಬೇಕೋ ಅಷ್ಟು kg ಮಾಡ್ಕೋಬೋದು ನೀವು. ನಾವಿವಾಗ 1 kg ಮಾಡ್ತಾಯಿದ್ದೀವಿ. ನೋಡಿ ಹಂತವಾಗಿ ಯಾವ ಥರ ಮಾಡೋದಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ. ಮೊದಲನೇದಾಗಿ 2 ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಹಾಕಿದ ಮೇಲೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, 2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಬ್ರೌನ್ ಕಲರ್ ಬರಬೇಕು, ಕಂದು ಬಣ್ಣಕ್ಕೆ ತಿರುಗಬೇಕು, ಆ ಥರ ಫ್ರೈ ಮಾಡಿ. ಮತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದರ ಜೊತೆನೇ, ಈರುಳ್ಳಿ ಜೊತೆನೇ ಮಿಕ್ಸ್ ಮಾಡಬೇಕು ಕಂದು ಬಣ್ಣ ಬರೋವರೆಗೂ. ಕಂದು ಬಣ್ಣ ಬಂದಾದಮೇಲೆ 2 ಟೊಮಾಟೋನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಟೊಮಾಟೋನ ಕೂಡ ಇದರಲ್ಲಿ ಹಾಕಬೇಕು. ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿ ಹಾಕ್ತಾಯಿದ್ದೀವಿ ನಾವು 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀವಿ ನಾವು. ನಿಮಗೆ ಯಾವ ಥರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿ, ಯಾರೂ ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕಿರಿ. ಲಾಸ್ಟಿಗೆ ಟೇಸ್ಟ್ ಮಾಡಿ ನೋಡಿದಾಗ ರುಚಿ ಗೊತ್ತಾಗುತ್ತಲ್ಲ, ಉಪ್ಪು ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂತ. ಲಾಸ್ಟಿಗೆ ಬೇಕಾದರೂ ಹಾಕ್ಕೋಬೋದು ಉಪ್ಪು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈಗ 1 ಸ್ಪೂನಷ್ಟು ಉಪ್ಪು ಹಾಕಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದರಲ್ಲೇ ನೋಡಿ, ನಾವು 1 ಡ್ರಾಪ್ ಕೂಡ ನೀರು ಹಾಕಿಲ್ಲ, ನೀವು ಹಾಕೋಕ್ಕೆ ಹೋಗಬೇಡಿ. 2 ಸ್ಪೂನ್ ಅಷ್ಟೇ ನಾವು ಅಡುಗೆ ಎಣ್ಣೆ ಹಾಕಿದ್ದು, ಅದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಲ್ಲ, ಹೀಗೆ ಮಿಕ್ಸ್ ಮಾಡಿ. ಆಮೇಲೆ ಚಿಕನ್ ಹಾಕಿ. 1 kg ಅಷ್ಟು ಚಿಕನ್ ತಗೊಂಡಿದ್ವಿ ನಾವು. ನೀವು ಅರ್ಧ kg ತಗೊಂಡ್ರೆ ಅರ್ಧ kg, 1 kg ಅಂದರೆ 1 kg, 2 kg ಆದರೆ 2 kg, 3/4 kg ಆದರೆ 3/4 kg. ನೀವು ಯಾವ ಕ್ವಾಂಟಿಟಿಯಲ್ಲಿ ತಗೊಂಡಿರ್ತೀರೋ ಚಿಕನ್ನು ಅಷ್ಟು ಹಾಕಿ. ಮತ್ತು ಅರಿಶಿನ ಪುಡಿ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತಗೊಂಡಿದ್ದೀವಿ ನಾವು. ಹಾಕಿ ಚಿಕನ್ ಪ್ಲಸ್ ಅರಿಶಿನ ಪುಡಿನ ಮಿಕ್ಸ್ ಮಾಡಿ. ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚಿಕನಿಗೆಲ್ಲ ಹೋಗ್ಬೇಕು, ಅರಿಶಿನ ಪುಡಿ ಕೆಳಗಿರೋದು. ಟಮಾಟೆ ಹಣ್ಣು, ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೀವಲ್ಲ, ಅದರ ಜೊತೆನೇ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ನಿಮಿಷ ಮುಚ್ಚಿಟ್ಬಿಡಿ. ತಟ್ಟೆ ಮುಚ್ಚಿ ತೆಗೆದಾದ್ಮೇಲೆ 1 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಖಾರ ಪುಡಿ ಹಾಕಿ. ನಾವು 1.5 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀವಿ. ಮತ್ತು ಗರಂ ಮಸಾಲ 1 ಸ್ಪೂನ್ ಗರಂ ಮಸಾಲ, ಮತ್ತು ಚಿಕನ್ ಮಸಾಲ. ನಿಮಗೆ ಯಾವ ಚಿಕನ್ ಮಸಾಲ ಚೆನ್ನಾಗಿರುತ್ತೆ ಆ ಚಿಕನ್ ಮಸಾಲ ಹಾಕಿ ಮಾಡಿ. ನೀವು ಚಿಕನ್ ಮಸಾಲ ಹಾಕಿದ್ವಲ್ಲ, 3 ಐಟಮ್ಸ್ ಹಾಕಿವಿ. ಖಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಖಾರದ ಪುಡಿ, ಗರಂ ಮಸಾಲ ಹಾಕಿದ್ದೀವಲ್ಲ, ಆ ಚಿಕನ್ ಎಲ್ಲ ಚಿಕನಿಗೂ ಸೇರಬೇಕದು. ಆ ಥರ ಮಿಕ್ಸ್ ಮಾಡಿ. ಇಲ್ಲೇ ನಿಮ್ಮದು 90% ವರ್ಕ್ ಕಂಪ್ಲೀಟ್ ಆಗಿಬಿಡುತ್ತೆ. ಆ 10%ಅಲ್ಲಿ ಕುದಿಯಕ್ಕೆ ಬಿಡಬೇಕು ನಾವು, ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನಿಮಿಷ ಒಂದು ಸತಿ ತಿರುಗಿಸ್ತಾನೇ ಇರಬೇಕು ನಾವು. ತಿರುಗಿಸ್ಲಿಲ್ಲ ಅಂದರೆ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ನಾವು 1 ಡ್ರಾಪ್ ಕೂಡ ನೀರು ಹಾಕಿಲ್ಲ, ಚಿಕನಲ್ಲಿ ಇರೋ ನೀರು ಬಂದು ಸೇರ್ಕೊಂಡಿದೆ ಅಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ 5 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಿ. 5 ನಿಮಿಷ ಆದಮೇಲೆ ತೆಗೆದು ನೋಡಿ, ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಫೈನಲ್ ಆಗಿ ಯಾವ ಥರ ಮಸಾಲೆ ಎಲ್ಲ ಚಿಕನ್ ಪೀಸಿಗೆ ಸೇರ್ಕೊಂಡಿದ್ದಾವೆ ನೋಡಿ. ಫೈನಲ್ ಆಗಿ ರಿಸಲ್ಟ್ ಯಾವ ಥರ ಬಂದಿದೆ ನೋಡಿ. ಈ ಥರ ಬಂದಿದೆ. ಟೇಸ್ಟ್ ಮಾತ್ರ ಅಮೇಜಿಂಗ್ ಇದೆ, ತುಂಬ ಚೆನ್ನಾಗಿದೆ. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ಮನೆಯಲ್ಲಿ ಇರೋರಿಗೆ ಎಲ್ಲರಿಗೆ ಇಷ್ಟ ಆಗಿಬಿಡುತ್ತೆ. ಈ ಥರ ಸ್ಪೆಷಲ್ ಚಿಕನ್ ಫ್ರೈನ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ಮಾಡಿದ ಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ ಥರ ಆಗಿದೆ ನಿಮ್ಮ ರೆಸಿಪಿ ಅಂತ. ಹಾಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.